ಕಲ್ಯಾಣ ಚಾಲುಕ್ಯರು ಕರ್ನಾಟಕ ಮತ್ತು ದಕ್ಷಿಣ ಭಾರತದ ಭಾಗಗಳನ್ನು ಕ್ರಿಸ್ತಶಕ 10ರಿಂದ 12ನೆಯ ಶತಮಾನದಲ್ಲಿ ಸುಮಾರು 200 ವರ್ಷಗಳ ಕಾಲ ಆಳಿದ ರಾಜವಂಶ. ಇವರ ಕಾಲದಲ್ಲಿ ಕಲೆ, ಶಿಲ್ಪಕಲೆ, ಸಾಹಿತ್ಯ, ವಾಸ್ತುಶಿಲ್ಪ ಹೀಗೆ ಸಂಸ್ಕೃತಿಯನ್ನು ಬಿಂಬಿಸುವ ಎಲ್ಲ ಕ್ಷೇತ್ರಗಳಿಗೂ ಅತ್ಯುತ್ತಮವಾದ ಕೊಡುಗೆಯನ್ನು ಕೊಟ್ಟಿದ್ದಾರೆ. ದೇವಸ್ಥಾನಗಳ ನಿರ್ಮಾಣದಲ್ಲಿ ರಾಷ್ಟ್ರಕೂಟರ ಶೈಲಿಯನ್ನು ಮುಂದುವರಿಸಿಕೊಂಡು ಬಂದರೂ ಕೆಲವೇ ವರ್ಷಗಳಲ್ಲಿ ರಾಷ್ಟ್ರಕೂಟರ ಶೈಲಿಯಿಂದ ಹೊರಬಂದು ತಮ್ಮದೇ ಆದ ವಿಶಿಷ್ಟ ಶೈಲಿಯ ದೇವಸ್ಥಾನಗಳನ್ನು ನಿರ್ಮಿಸಿದರು. ಕರ್ನಾಟಕದ ತುಂಗಭದ್ರೆಯ ಎರಡೂ ತಟಗಳಲ್ಲಿ ಕಲ್ಯಾಣ ಚಾಲುಕ್ಯರ ಕಾಲದಲ್ಲಿ ಸುಮಾರು 700ಕ್ಕೂ ಹೆಚ್ಚು ದೇವಸ್ಥಾನಗಳು ನಿರ್ಮಾಣವಾಗಿವೆ. ಅವು ಹೆಚ್ಚಾಗಿ ಉಳಿದು ಬಂದಿರುವುದು ಕರ್ನಾಟಕದ ಉತ್ತರ ಭಾಗದಲ್ಲಿ, ಅಂದರೆ ದಾವಣಗೆರೆ, ಧಾರವಾಡ, ಗದಗ, ಬಳ್ಳಾರಿಯ ಸುತ್ತಮುತ್ತಲ ಪ್ರದೇಶಗಳಲ್ಲಿ. ವಿಜಯನಗರದ ರಾಜಧಾನಿ ಹಂಪಿಯಿಂದ ದಕ್ಷಿಣಕ್ಕೆ ಸುಮಾರು 80 ಕಿಲೋಮೀಟರ್ ದೂರದಲ್ಲಿರುವ ಬಾಗಳಿ ದಾವಣಗೆರೆ ಜಿಲ್ಲೆಯ ಹರಪನಹಳ್ಳಿ ತಾಲೂಕಿನ ಒಂದು ಗ್ರಾಮ. ಬಾಗಳಿಯ ಮೂಲ ಹೆಸರು ಬಾಳ್ಗುಳಿ. ಬಾಳ್ ಮತ್ತು ಗುಳಿ ಎಂಬ 2 ಪದಗಳಿಂದ ರೂಪುಗೊಂಡಿದೆ. ಬಾಳ್ ಎಂದರೆ ಖಡ್ಗ ಮತ್ತು ಗುಳಿ ಎಂದರೆ ಕಂದಕ. ಒಂದು ಸಾಮ್ರಾಜ್ಯ ಸ್ಥಾಪನೆಗೆ ಮುಖ್ಯವಾದ ಖಡ್ಗ ಇಲ್ಲಿನ ಕಂದಕದೊಳಗೆ ರಕ್ಷಣೆ ಪಡೆದು ಯಶಸ್ಸು ಪಡೆದುದರ ನೆನಪಿಗಾಗಿ ಸ್ಥಾಪಿಸಲ್ಪಟ್ಟ ಊರೇ ಬಾಗಳಿ ಎಂದು ತಿಳಿದುಬರುತ್ತದೆ. ಕಲ್ಯಾಣ ಚಾಲುಕ್ಯರ ಸಾಮ್ರಾಜ್ಯಕ್ಕೆ ಈ ಊರಿನಿಂದಲೇ ಪುನಶ್ಚೇತನವಾಗಿರಬಹುದೆಂದು ಹೇಳಲಾಗುತ್ತದೆ. ಬಾಗಳಿ ಮತ್ತು ಸುತ್ತಮುತ್ತಲಿನಲ್ಲಿ ಚಾಲುಕ್ಯ ಅರಸರ ಭವ್ಯ ಸ್ಮಾರಕಗಳನ್ನು ಇಲ್ಲಿ ಯಥೇಚ್ಛವಾಗಿ ಕಾಣಬಹುದು. ಬಾಗಳಿ ಸಾಕಷ್ಟು ದೇವಸ್ಥಾನಗಳಿಂದ ಕೂಡಿದ್ದು, ಇಲ್ಲಿನ ಶ್ರೀ ಕಲ್ಲೇಶ್ವರ ಸ್ವಾಮಿ ದೇವಸ್ಥಾನ ಕಲ್ಯಾಣ ಚಾಲುಕ್ಯರ ಮೇರು ದೇವಸ್ಥಾನ. ಬಳಪದ ಕಲ್ಲಿನಲ್ಲಿ ನಿರ್ಮಾಣವಾಗಿರುವ ಪೂರ್ವಾಭಿಮುಖದ ಬಾಗಳಿಯ ಶ್ರೀ ಕಲ್ಲೇಶ್ವರ ಸ್ವಾಮಿ ದೇವಸ್ಥಾನ ಮೂಲತಃ ತ್ರಿಕುಟಾಚಲ ದೇವಸ್ಥಾನ. ಈ ದೇವಸ್ಥಾನದಲ್ಲಿ 3 ಗರ್ಭಗೃಹಗಳು, ಸುಖನಾಸಿ, ನವರಂಗ ಹಾಗೂ ಸುಂದರ ಮುಖಮಂಟಪವನ್ನು ಹೊಂದಿದೆ. ಮುಖ್ಯ ದೇವಸ್ಥಾನದ ಗರ್ಭಗುಡಿಯಲ್ಲಿ ಭಗವಾನ್ ಶಿವನಿಗೆ ಸಮರ್ಪಿತವಾದ ಶ್ರೀ ಕಲ್ಲೇಶ್ವರ ಎಂದು ಕರೆಯಲ್ಪಡುವ ಸ್ವಯಂಭೂ ಶಿವಲಿಂಗವಿದ್ದು, ಉತ್ತರದಲ್ಲಿ ಶ್ರೀ ಉಗ್ರ ನರಸಿಂಹ ದೇವಸ್ಥಾನ ಹಾಗೂ ಪೂರ್ವದಲ್ಲಿ ಸೂರ್ಯದೇವರ ದೇವಸ್ಥಾನವಿದೆ. ಈ 3 ದೇವಸ್ಥಾನಗಳು ವಿವಿಧ ಕಾಲಮಾನದಲ್ಲಿ ನಿರ್ಮಾಣವಾಗಿದ್ದು, ಮುಖ್ಯ ದೇವಸ್ಥಾನ 10ನೇ ಶತಮಾನದ ಮಧ್ಯಭಾಗದಲ್ಲಿ, ಸೂರ್ಯ ದೇವಸ್ಥಾನ ಕ್ರಿಸ್ತಶಕ 987ರಲ್ಲಿ ಹಾಗೂ ಶ್ರೀ ಉಗ್ರ ನರಸಿಂಹ ದೇವಸ್ಥಾನವನ್ನು ಕ್ರಿಸ್ತಶಕ 11ನೇ ಶತಮಾನದ ಆದಿಭಾಗದಲ್ಲಿ ನಿರ್ಮಾಣ ಮಾಡಲಾಗಿದೆ ಎಂದು ಶಾಸನಗಳಿಂದ ತಿಳಿದುಬರುತ್ತದೆ. ಬಾಗಳಿಯ ಶ್ರೀ ಕಲ್ಲೇಶ್ವರ ಸ್ವಾಮಿ ದೇವಸ್ಥಾನ ವಿಶಾಲವಾದ ಮುಖಮಂಟಪವನ್ನು ಹೊಂದಿದ್ದು, ಮುಖಮಂಟಪದ 4 ಭಾಗಗಳಲ್ಲಿ ಪ್ರವೇಶಕ್ಕೆ ಅವಕಾಶವಿದೆ. ಸುತ್ತಲೂ ಓರೆಯಾದ ಕಕ್ಷಾಸನವಿದೆ. ಒಟ್ಟು 12 ಮೂಲೆಗಳನ್ನು ಹೊಂದಿರುವ ಭವ್ಯವಾದ ಮುಖಮಂಟಪದಲ್ಲಿ ಘಂಟಾಕಾರದ ಕಂಬಗಳು, ಕತ್ತಿ ಅಲಗಿನಂತಹ ಪಟ್ಟಿಕೆಗಳನ್ನು ಹೊಂದಿರುವ ಪಾಲಿಕಾ ಕಂಬಗಳು, ನಕ್ಷತ್ರಾಕಾರದ ಕಂಬಗಳು, ವೃತ್ತಾಕಾರದ ಕಂಬಗಳು ಹೀಗೆ ವಿವಿಧ ವಿನ್ಯಾಸದ 64 ಕಂಬಗಳಿವೆ. ಮುಖಮಂಟಪದ ಮಧ್ಯಭಾಗದಲ್ಲಿನ 4 ಕಂಬಗಳು ಬಹಳ ವಿಶೇಷ. ಈ ಕಂಬಗಳ ಕೆಳಭಾಗ ಚೌಕಾಕೃತಿಯಿಂದ ಕೂಡಿದ್ದು, ದರ್ಪಣ ಸುಂದರಿ, ನಾಟ್ಯರಾಣಿ, ನರ್ತಕಿ, ಗಣಪತಿ, ನರಸಿಂಹ, ನಟರಾಜ, ದುರ್ಗಾ, ಸರಸ್ವತಿ, ಮೃದಂಗ ನೃತ್ಯ ಹೀಗೆ 10 ಹಲವಾರು ಸುಂದರ ಕೆತ್ತನೆಗಳನ್ನೊಳಗೊಂಡಿದೆ. ಈ ಎಲ್ಲ ಮದನಿಕೆಗಳು ಬೇಲೂರಿನ ಶ್ರೀ ಚೆನ್ನಕೇಶವ ದೇವಸ್ಥಾನದ ನವರಂಗದ ಹೊರಭಾಗದಲ್ಲಿ ದೊಡ್ಡದಾಗಿ ಅಲಂಕರಿಸಲ್ಪಟ್ಟು ವಿಶ್ವವಿಖ್ಯಾತಿಯನ್ನು ಪಡೆದಿವೆ. ಆದ್ದರಿಂದ ಬಾಗಳಿಯ ಶ್ರೀ ಕಲ್ಲೇಶ್ವರ ಸ್ವಾಮಿ ದೇವಸ್ಥಾನವನ್ನು 2ನೇ ಬೇಲೂರು ಎಂದು ಕರೆಯಲಾಗುತ್ತದೆ.
ಈ 4 ಮದನಿಕೆಗಳ ಕಂಬಗಳ ಮಧ್ಯದಲ್ಲಿನ ರಂಗಮಂಟಪದ ಭುವನೇಶ್ವರಿಯು ಅತ್ಯಂತ ಸುಂದರ ಕೆತ್ತನೆ. ಮುಖಮಂಟಪದಲ್ಲಿನ ಮತ್ತೊಂದು ಆಕರ್ಷಣೆ ಎಂದರೆ 3 ಅಡಿ ಎತ್ತರದ ಮನಮೋಹಕವಾಗಿ ಕಡೆದಿರುವ ನಂದಿ ವಿಗ್ರಹ. ಪ್ರಮಾಣಬದ್ಧ ಅವಯವಗಳು, ಸರಳವಾದ ಗೆಜ್ಜೆಹಾರ, ಘಂಟೆ, ಆಕರ್ಷಕ ಮುಖ ಗಾಂಭೀರ್ಯ ಹೊಂದಿರುವ ನಂದಿ ವಿಗ್ರಹ ನೋಡುಗರ ಮನಸೂರೆಗೊಳ್ಳುತ್ತದೆ. ಮುಖಮಂಟಪದ ಮುಂದೆ ಪ್ರತ್ಯೇಕವಾದ ಸೂರ್ಯ ದೇವಸ್ಥಾನವಿದೆ. ಇದು ಗರ್ಭಗೃಹ ಮತ್ತು ಅಂತರಾಳವನ್ನು ಒಳಗೊಂಡಿದೆ. ಸೂರ್ಯದೇವ ಎತ್ತರವಾದ ಪೀಠದ ಮೇಲಿದ್ದಾನೆ. ಪೀಠದ ಕೆಳಗೆ ಅರುಣನ ಸಾರಥ್ಯದಲ್ಲಿ 7 ಕುದುರೆಗಳು ರಥವನ್ನೆಳೆಯುತ್ತಿರುವ ಭಂಗಿಯಲ್ಲಿವೆ. ಹೊರಭಾಗವನ್ನು ಗೋಡೆಗಂಬಗಳಿಂದ ಅಲಂಕರಿಸಲಾಗಿದೆ. ಶ್ರೀ ಉಗ್ರ ನರಸಿಂಹ ದೇವಸ್ಥಾನ ಮುಖಮಂಟಪಕ್ಕೆ ಹೊಂದಿಕೊಂಡು ಉತ್ತರ ಭಾಗದಲ್ಲಿದೆ. ಇದು ಗರ್ಭಗೃಹ, ಅಂತರಾಳ ಮತ್ತು ಚಿಕ್ಕದಾದ ಮುಖಮಂಟಪವನ್ನು ಒಳಗೊಂಡಿದೆ. ಗರುಡ ಪೀಠದ ಮೇಲೆ ಬಲಗಾಲ ಮೇಲೆ ನಿಂತು ಎಡಗಾಲು ಪದ್ಮಾಸನ ರೀತಿಯಲ್ಲಿದ್ದು ಹಿರಣ್ಯಕಶಿಪುವನ್ನು ಬಗೆಯುತ್ತಿರುವ ಶ್ರೀ ಉಗ್ರ ನರಸಿಂಹ ಕಲ್ಯಾಣ ಚಾಲುಕ್ಯರ ಕೆತ್ತನೆಯ ಮೇರುಕೃತಿ. ಒಟ್ಟು 16 ಕೈಗಳನ್ನು ಹೊಂದಿರುವ ಶ್ರೀ ಉಗ್ರ ನರಸಿಂಹ ಬಲಗೈಗಳಲ್ಲಿ ಖಡ್ಗ, ಪರಶು, ಚಕ್ರ, ಪಾಶ ಮತ್ತು ಬಿಲ್ಲನ್ನು ಹಿಡಿದಿದ್ದು, ಎಡಗೈಗಳಲ್ಲಿ ಧನಸ್ಸು, ಗದೆ, ಶಂಖ, ಪಾಶ ಮತ್ತು ಗುರಾಣಿಗಳಿವೆ. ಉಳಿದ ಕೈಗಳಲ್ಲಿ ಕಶ್ಯಪನ ಕಾಲು ಮತ್ತು ಮಸ್ತಕವನ್ನು ಹಿಡಿದಿದೆ. 2 ಕೈಗಳು ಕರುಳನ್ನು ಬಗೆಯುತ್ತಿದ್ದರೆ ಉಳಿದ 2 ಕೈಗಳು ಕರುಳ ಹಾರವನ್ನು ಮೇಲೆತ್ತಿ ಹಿಡಿದಿವೆ. ಭಗವಾನ್ ಶಿವ ಮತ್ತು ಭಗವಾನ್ ವಿಷ್ಣುವಿಗೆ ಸಮರ್ಪಿತ ದೇವಸ್ಥಾನಗಳು ಒಂದೇ ಪ್ರಾಂಗಣದಲ್ಲಿರುವ ಕಾರಣ ಈ ದೇವಸ್ಥಾನವನ್ನು ಹರಿಹರರ ಸನ್ನಿಧಿ ಎಂದು ಹೇಳಬಹುದು. ಮುಖಮಂಟಪದ ಮುಂದಿನದೇ ಸಭಾಮಂಟಪ ಅಥವಾ ನವರಂಗ. ಸಭಾಮಂಟಪದ ಪೂರ್ವ ಮತ್ತು ದಕ್ಷಿಣಕ್ಕೆ ಪ್ರವೇಶ ದ್ವಾರಗಳಿವೆ. ದಕ್ಷಿಣ ಪ್ರವೇಶ ದ್ವಾರದಲ್ಲಿ ಪದ್ಮಸಾಲು, ನಾಗಬಂಧ, ರತಿಮನ್ಮಥರು, ಅಲಂಕೃತ ಅರ್ಧಗಂಬ, ಹೂಬಳ್ಳಿಯಲ್ಲಿ ಚಿಕ್ಕ ಚಿಕ್ಕ ಶಿಲ್ಪಗಳು ಹಾಗೂ ಯಾಳಿ ಸಾಲುಗಳಿವೆ. ಲಲಾಟದಲ್ಲಿ ಪೀಠದ ಮೇಲೆ ಗಜಲಕ್ಷ್ಮಿ, ಪಾರ್ಶ್ವದಲ್ಲಿ ಚಾಮರಧಾರೆಯರು, ಅದರ ಮೇಲಿನ ಪಟ್ಟಿಕೆಯಲ್ಲಿ ನೃತ್ಯ ಹಾಗೂ ಸಂಗೀತಗಾರರ ಶಿಲ್ಪಗಳಿವೆ. ಕೈಪಿಡಿ ಗೋಡೆಯಲ್ಲಿ ಗಾರೆಯಿಂದ ಮಾಡಿರುವ ಕೀರ್ತಿಮುಖ, ಸಿಂಹ, ನಂದಿ ಶಿಲ್ಪಗಳನ್ನು ರಚಿಸಲಾಗಿದೆ. ಸಭಾಮಂಟಪದ ಪೂರ್ವ ಮಹಾದ್ವಾರ ಮಹಾಮಂಟಪಕ್ಕೆ ಹೊಂದಿಕೊಂಡಿದೆ. ಈ ದ್ವಾರದಲ್ಲಿ ಪದ್ಮ, ಶಿಲ್ಪಬಂಧ, ಅರ್ಧಗಂಬ, ಹೂಬಳ್ಳಿ, ನೃತ್ಯ ಸಂಗೀತಗಾರರ ಶಿಲ್ಪಗಳು ಮತ್ತು ಹೂದಳಗಳ ಕೆತ್ತನೆಗಳಿವೆ. ಲಲಾಟ ಬಿಂದದಲ್ಲಿ ಗಜಲಕ್ಷ್ಮಿ, ಮೇಲ್ಭಾಗ ತೋರಣ, ಅದರ ಮೇಲೆ ಸಮಭಂಗಿಯಲ್ಲಿ ನಿಂತ 13 ದೇವತೆಗಳಿವೆ. ಇಕ್ಕೆಲಗಳಲ್ಲಿ ಕೀರ್ತಿಮುಖಗಳಿಂದ ಅಲಂಕರಿಸಿದ ಕೋಷ್ಠಗಳಲ್ಲಿ ಶೈವ ದ್ವಾರಪಾಲಕರು ಹಾಗೂ ಚಾಮರಧಾರೆಯರ ಶಿಲ್ಪಗಳಿವೆ. ವಿಶಾಲವಾದ ಸಭಾಮಂಟಪದ ಮಧ್ಯದಲ್ಲಿ 4 ಬೃಹತ್ ಕಂಬಗಳಿವೆ. ಕಂಬಗಳ ಕೆಳಗೆ ಮತ್ತು ಮೇಲೆ ಚೌಕಾಕಾರವಾಗಿದ್ದು ಮಧ್ಯಭಾಗದಲ್ಲಿ 8 ಮತ್ತು 16 ಭಾಗದ ಪಟ್ಟಿಕೆಗಳಿವೆ. ವೃತ್ತಾಕಾರದ ಮುಚ್ಚಳ, ಚೌಕಾಕಾರದ ಫಲಕ, ಬೋದಿಗೆಗಳಿಂದ ಕೂಡಿವೆ. ಮಧ್ಯಭಾಗದಲ್ಲಿ ಶಿವನ ವಾಹನವಾದ ನಂದಿಯನ್ನು ಪ್ರತಿಷ್ಠಾಪಿಸಲಾಗಿದೆ. ಅಂತರಾಳವು ಸುಂದರವಾದ ಕೆತ್ತನೆಗಳನ್ನೊಳಗೊಂಡಿರುವ ಪ್ರವೇಶ ದ್ವಾರವನ್ನು ಹೊಂದಿದೆ. ಲಲಾಟದಲ್ಲಿ ಗಜಲಕ್ಷ್ಮಿ, ಅದರ ಮೇಲ್ಭಾಗದಲ್ಲಿ ಬ್ರಹ್ಮ, ಶಿವ, ವಿಷ್ಣು ಶಿಲ್ಪಗಳಿವೆ. ಮೇಲ್ಭಾಗದಲ್ಲಿ ತೋರಣ, ಮಕರ ತೋರಣ, ಅಕ್ಕಪಕ್ಕ ನೃತ್ಯಕಾರರನ್ನು ಹೊಂದಿರುವ ನಟರಾಜನ ಶಿಲ್ಪಗಳನ್ನು ಅಳವಡಿಸಲಾಗಿದೆ. ಪ್ರವೇಶದ ಪಾರ್ಶ್ವಗಳಲ್ಲಿ ಶೈವ ದ್ವಾರಪಾಲಕರಿದ್ದಾರೆ. ಅಂತರಾಳದ ಮೇಲ್ಛಾವಣಿಯಲ್ಲಿ
ಅಥವಾ ಗೋಡೆಗಳಲ್ಲಿ ಯಾವುದೇ ಕೆತ್ತನೆಗಳಿಲ್ಲ. ಗರ್ಭಗೃಹದ ಪ್ರವೇಶ ದ್ವಾರವೂ ಕೂಡ ಪದ್ಮಸಾಲು, ಹೂಬಳ್ಳಿ, ಚಿಕ್ಕ ಚಿಕ್ಕ ಶಿಲ್ಪಗಳು, ಲಲಾಟದಲ್ಲಿ ಗಜಲಕ್ಷ್ಮಿ, ಶಿಖರ ಪಟ್ಟಿಕೆ ಹಾಗೂ ದ್ವಾರಪಾಲಕರ ಶಿಲ್ಪಗಳಿಂದ ಅಲಂಕೃತಗೊಂಡಿದೆ. ಗರ್ಭಗೃಹದಲ್ಲಿ ಶ್ರೀ ಕಲ್ಲೇಶ್ವರ ಎಂದು ಕರೆಯಲ್ಪಡುವ ಸ್ವಯಂಭೂ ಕಲಿದೇವ ಶಿವಲಿಂಗವನ್ನು ನೋಡಬಹುದು. ಹೊರಗೋಡೆಯ ಅಧಿಷ್ಠಾನದಲ್ಲಿ ಉಪಾನ, ಜಗತಿ, ಕುಮುದ ಮತ್ತು ಗಳಪಟ್ಟಿಕೆಗಳಿವೆ. ಗಳಪಾದದಲ್ಲಿ ಅಲ್ಲಲ್ಲಿ ಗೂಡುಗಳು, ಚಿಕ್ಕ ಚಿಕ್ಕ ಶಿಲ್ಪಗಳಿವೆ. ಭಿತ್ತಿಯಲ್ಲಿನ ಅರ್ಧಕಂಬಗಳು ಕಪೋತದವರೆಗೂ ಮುಂದುವರೆದಿದೆ. ಅರ್ಧಗಂಬ ತೋರಣಗಳಿಂದ ಕೂಡಿದ ಗೂಡುಗಳಲ್ಲಿ ಶಿವನ ಶಿಲ್ಪಗಳು ಹಾಗೂ ಜೋಡಿ ಅರ್ಧಗಂಬಗಳ ಮೇಲೆ ದ್ರಾವಿಡ ಶಿಖರ ಪಟ್ಟಿಕೆಗಳನ್ನು ಬಿಡಿಸಲಾಗಿದೆ. ಶ್ರೀ ಕಲ್ಲೇಶ್ವರ ಸ್ವಾಮಿ ದೇವಸ್ಥಾನದ ದಕ್ಷಿಣಕ್ಕೆ ಶ್ರೀ ವೀರಭದ್ರೇಶ್ವರ ಸ್ವಾಮಿಯವರ ದೇವಸ್ಥಾನವಿದೆ. ಈ ದೇವಸ್ಥಾನ ಗರ್ಭಗೃಹ, ಶುಕನಾಸಿ ಹೊಂದಿದೆ. ಗರ್ಭಗೃಹದಲ್ಲಿ ಎತ್ತರವಾದ ಪೀಠದ ಮೇಲೆ ಶ್ರೀ ವೀರಭದ್ರ ಸ್ವಾಮಿಯವರ ಮೂರ್ತಿಯನ್ನು ಪ್ರತಿಷ್ಠಾಪಿಸಲಾಗಿದೆ. ಪ್ರಸ್ತರದಲ್ಲಿ ಕೀರ್ತಿ ಮುಖಗಳಿಂದ ಕೂಡಿದ ಕಪೋತ, ಪಟ್ಟಿಕೆಗಳಲ್ಲಿ ಆನೆ, ಮಕರ, ಹೂಬಳ್ಳಿ, ಮಿಥುನ ಶಿಲ್ಪಗಳಿವೆ. ಗ್ರೀವ ಭಾಗ, ಪಟ್ಟಿಕೆ ಮತ್ತು ಅರ್ಧ ಕಂಬಗಳಿಂದ ತ್ರಿತಲದಲ್ಲಿ ಮೇಲಕ್ಕೇರಿದೆ. ಅದರ ಮೇಲೆ ಶಿಖರ, ಸ್ತೂಪಿಗಳಿದ್ದು ಪ್ರಸ್ತರ ಹಾಗೂ ಗ್ರೀವಗಳಿಂದ ಹೊಂದಿಕೊಂಡು ಸುಖನಾಸಿಯನ್ನು ಅಳವಡಿಸಲಾಗಿದೆ. ಶ್ರೀ ಕಲ್ಲೇಶ್ವರ ಸ್ವಾಮಿ ಲಿಂಗದ ಜೊತೆಗೆ ದೇವಸ್ಥಾನದ ಉತ್ತರ ಭಾಗದಲ್ಲಿ 4 ಚಿಕ್ಕ ಚಿಕ್ಕ ಗುಡಿಗಳಿವೆ. ಅವುಗಳಲ್ಲಿ ಶ್ರೀ ಸೀತೇಶ್ವರ ಲಿಂಗ, ಶ್ರೀ ರಾಮಲಿಂಗ, ಶ್ರೀ ವಿಷ್ಣಪ್ಪ ಲಿಂಗ ಹಾಗೂ ಶ್ರೀ ವಿರೂಪಾಕ್ಷ ಲಿಂಗ ಎಂದು ಕರೆಯಲ್ಪಡುವ ಶಿವಲಿಂಗಗಳನ್ನು ಪ್ರತಿಷ್ಠಾಪಿಸಲಾಗಿದೆ. ಈ ಗುಡಿಗಳು ನಂತರದ ಸೇರ್ಪಡೆ ಎಂದು ವಿದ್ವಾಂಸರ ಅಭಿಪ್ರಾಯ. ಒಟ್ಟಾರೆಯಾಗಿ ಶ್ರೀ ಕಲ್ಲೇಶ್ವರ ಸ್ವಾಮಿ ದೇವಸ್ಥಾನ ಪಂಚಲಿಂಗಗಳ ತಾಣ. ಶ್ರೀ ಕಲ್ಲೇಶ್ವರ ಸ್ವಾಮಿ ದೇವಸ್ಥಾನದ ಆವರಣದಲ್ಲಿ ರಾಷ್ಟ್ರಕೂಟ, ಕಲ್ಯಾಣ ಚಾಲುಕ್ಯ ಹಾಗೂ ಹೊಯ್ಸಳರ ಕಾಲದ ಶಾಸನಗಳಿವೆ. ಈ ಗ್ರಾಮದಲ್ಲಿ ದೊರೆತಿರುವ ಒಟ್ಟು 92 ಶಾಸನಗಳಲ್ಲಿ ಸುಮಾರು 82 ಶಾಸನಗಳು ಈ ದೇವಸ್ಥಾನದ ಆವರಣದಲ್ಲಿ ದೊರೆತಿರುವುದೊಂದು ವಿಶೇಷ. ಪ್ರಾಚೀನ ದೇವಸ್ಥಾನಗಳು, ಶಾಸನಗಳು ದೊರೆತಿರುವ ಬಾಗಳಿಯನ್ನು ಚಾಲುಕ್ಯ ಮತ್ತು ಹೊಯ್ಸಳ ಶಿಲ್ಪಕಲೆಯ ಪ್ರಯೋಗಶಾಲೆ ಎಂದು, ಕರ್ನಾಟಕದ ಖಜುರಾಹೋ ಎಂದು, ಚಾಲುಕ್ಯ ಮತ್ತು ಹೊಯ್ಸಳ ಶಿಲ್ಪಕಲೆಯ ಸಂಗಮವೆಂದು ಬಗೆಬಗೆಯಾಗಿ ವರ್ಣಿಸಿದ್ದಾರೆ. ಹರಿಹರರ ಸನ್ನಿಧಿ, ಪಂಚಲಿಂಗಗಳ ತಾಣವಾದ ಬಾಗಳಿಯ ಶ್ರೀ ಕಲ್ಲೇಶ್ವರ ಸ್ವಾಮಿ ದೇವಸ್ಥಾನ ಶಿಲ್ಪಕಲೆ ಮತ್ತು ಆಧ್ಯಾತ್ಮಿಕ ಶಕ್ತಿಯಿಂದ ಪ್ರವಾಸಿಗರನ್ನು ಆಕರ್ಷಿಸುತ್ತಿರುವ ಒಂದು ಪುರಾತನ ದೇವಸ್ಥಾನ.